ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೇರ್ ಕೇರ್ ಬಗ್ಗೆ ಒಂದು ಟಿಪ್ಸ್ ಕೊಡೋಣ, ಅದರಿಂದ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಇವಾಗ ಎಲ್ರಿಗೂ ಕೂಡ ಕರ್ಲಿ ಹೇರ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಅಂತಂದರೆ ವೇವಿ ಹೇರ್ಗಿಂತ ಅಥವಾ ಸ್ಟ್ರೈಟ್ ಹೇರ್ಗಿಂತ ಎಲ್ಲರೂ ಸಾಮಾನ್ಯವಾಗಿ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ಏನಂತಂದರೆ ಕರ್ಲಿ ಹೇರು. ನನಗೂ ಕೂಡ ಆಲ್ಮೋಸ್ಟು ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವೇವಿ ಹೇರ್ ಇತ್ತು, ಅದನ್ನು ನಾನು ಕರ್ಲಿ ಹೇರ್ ಆಗಿ ಕನ್ವರ್ಟ್ ಮಾಡಿಕೊಂಡೆ. ಅಂತಂದರೆ ನಾನು ಎಲ್ಲೂ ಸ್ಪಾಗ್ ಹೋಗಿಲ್ಲ ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಮನೆಯಲ್ಲೇ ಹೇಗೆ ಮಾಡೋದು ಅಂತಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಸುಲಭ. ಕರ್ಲಿ ಹೇರ್ ಬೇಕು ಅಂತಂದರೆ ಅಥವಾ ಇಮ್ಮಿಡಿಯೇಟ್ ಬೇಕು, ನಾವು ಇವಾಗ ನಾಳೆ ದಿನ ಫಂಕ್ಷನ್ಗೆ ಹೋಗ್ತಿದ್ದೀನಿ ಅಂತಂದಾಗ ಇಮ್ಮಿಡಿಯೇಟ್ ಕರ್ಲಿ ಹೇರ್ ಹೇಗಪ್ಪ ಮಾಡ್ಕೊಳ್ಳೋದು? ಸುಮ್ಮನೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಹೇರ್ಸ್ ಹಾಳಾಗುತ್ತೆ, ಇಲ್ಲಾಂದರೆ ಏನಾದ್ರು ಡ್ಯಾಮೇಜಸ್ಸು, ಹೇರ್ ಫಾಲ್ ಆಗುತ್ತೆ ಅಂತ ಕೆಲವ್ರಿಗೆ ಭಯ ಇರುತ್ತೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ. ಮನೆಯಲ್ಲೇ ಹೇಗೆ ಮಾಡ್ಬೋದು, ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವೆಲ್ಲ ಹೇಗೆ ಹೇರ್ ಕೇರ್ ಮಾಡ್ತೀರಾ ಅಥವಾ ಏನಾದರೂ ಟ್ರೀಟ್ಮೆಂಟ್ ಮಾಡಿಸ್ತೀರಾ, ಮನೆಯಲ್ಲೇ ಯಾವ ರೀತಿಯಾಗಿ ಹೇರ್ ಕೇರ್ನ ಮಾಡ್ತೀರಾ ಅಂತೆಲ್ಲ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಬನ್ನಿ ಇವಾಗ ಹೇಗೆ ಕರ್ಲಿ ಹೇರ್ನ ಮೇಂಟೈನ್ ಮಾಡೋದು ಅಥವಾ ಕರ್ಲಿ ಹೇರನ್ನ ಹೇಗೆ ನಾವು ಮನೆಯಲ್ಲೇ ಮಾಡ್ಕೊಬೋದು, ಯಾವುದೇ ಟ್ರೀಟ್ಮೆಂಟ್ ತೊಗೊಳ್ದೆ, ಯಾವುದೇ ಪಾರ್ಲರ್ಗೆ ಹೋಗ್ದೇನೆ, ಸಲೂನ್ಗೆ ಹೋಗ್ದೇನೆ ಮನೆಯಲ್ಲೇ ಹೇಗೆ ಕರ್ಲಿ ಹೇರ್ನ ನಾವು ಮಾಡ್ಕೊಬೋದು ಅಂತ ಹೇಳ್ತೀನಿ. ಮೊದಲಿಗೆ ಫಸ್ಟ್ ನಾವೇನಂತಂದರೆ ನಮಗೇನಾದರೂ ಇಮ್ಮಿಡಿಯೇಟ್ ಬೇಕು ಅಥವಾ ಏನಾದರೂ ಹೊರಗಡೆ ಹೋಗಿ ಮಾಡಿಸ್ಕೊಂಬಿಡೋಣ, ಸುಮ್ಮನೆ ಮನೇಲಿ ಯಾರು ಮಾಡ್ತಾರೆ ಅನ್ನೋದನ್ನು ಫಸ್ಟು ತೆಗೆದಾಕ್ಬೇಕು ತಲೆಯಿಂದ. ಮನೆಯಲ್ಲೇ ತುಂಬಾ ಸುಲಭ, ಒಂದು 2-3 ಪ್ರಾಡಕ್ಟಿಂದ ಅಂದರೆ ಮನೆಯಲ್ಲೇ ಬಳಸೋ ವಸ್ತುಗಳಿಂದ ಈ ರೀತಿಯಾಗಿ ಮಾಡ್ಕೊಬೋದು. ಮೊದಲಿಗೆ ಫ್ಲಕ್ಸೀಡ್ ಅಥವಾ ಅಗಸೆ ಬೀಜ ಅಂತ ನೀವೆಲ್ಲರೂ ಕೇಳಿರ್ತೀರ. ಸಾಮಾನ್ಯವಾಗಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಅದು ತುಂಬಾ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ ಫ್ಲಕ್ಸೀಡು. ಅದನ್ನು ಒಂದಷ್ಟು ತಂದಿಟ್ಕೊಳ್ಳಿ. ಅಂದರೆ ಒಂದು 1/4 kg ಅಥವಾ ಒಂದು ಅರ್ಧ kg, 1/4 kgನೇ ಬೆಟರು. 1/4 kg ತಂದಿಟ್ಕೊಂಡ್ರೆ ಸುಮಾರು 1-2 ತಿಂಗಳು ಯೂಸ್ ಮಾಡ್ಬೋದು. ಅಗಸೆ ಬೀಜದಿಂದ ತುಂಬಾ ಉಪಯೋಗ ಇದೆ. ಕೂದಲು ದಟ್ಟವಾಗಿ ದಪ್ಪವಾಗಿ ಬರುತ್ತೆ. ಹಾಗೆ ಏನಂತಂದರೆ ಕರ್ಲಿ ಹೇರ್ಗೆ ಅದು ಒಂಥರ ಒಳ್ಳೆ ಪ್ರಾಡಕ್ಟ್ ಅಂತಲೇ ಅಂತನ್ಬೋದು. ಸಿಂಪಲ್ ಏನು ಅಂತಂದರೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ನೆನೆಸಿಡಬೇಕು. ರಾತ್ರಿನೇ ನೆನೆಸಿಡಬೇಕಿದ್ನ. ನೆನೆಸಿಟ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬಳಸ್ತಾರೆ. ಅದನ್ನು 2 ಟೇಬಲ್ ಸ್ಪೂನ್ ಆಗೋಷ್ಟು ಅದ್ರ ಜೊತೆನೇ ನೆನೆಸಿಡ್ಬೋದು. ಅದ್ರ ಜೊತೆ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ಅದು ತುಂಬ ನೆಂದಿರುತ್ತೆ, ಅದು ನೀರೆಲ್ಲ ಚೆಲ್ಬೋದು, ಇಲ್ಲಾಂದರೆ ಅದನ್ನೇ ಯೂಸ್ ಮಾಡ್ಕೊಬೋದು. ಅದ್ರ ಜೊತೆಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಅವು ಮೂರೂ ಕೂಡ ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಹೇಗೆ ಚಟ್ನಿನ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ತೀವಲ್ಲ ಹಾಗೆ ಮೂರೂ ಕೂಡ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅದೆಲ್ಲೂ ಕೂಡ ತರಿ ಅಂತ ಅನ್ನಿಸ್ಬಾರ್ದು ನಮಗೆ. ಆ ಪೇಸ್ಟನ್ನು ಸುಮಾರು ಒಂದು 20 ನಿಮಿಷನಾದರೂ ತಲೆಯಲ್ಲಿ ಹಚ್ಚಿರಬೇಕು. ಅಂದರೆ ಪೂರ್ತಿ ನಾವು ಬುಡದಿಂದ ಕೂದಲು ಎಷ್ಟು ತನಕ ಉದ್ದ ಇರುತ್ತೆ ಅಲ್ಲಿ ತನಕನೂ ಪೂರ್ತಿಯಾಗಿ ಹಚ್ಚಿಟ್ಟು ತಲೆಗೆ ಹಚ್ಕೊಂಡು ಸುಮಾರು ಒಂದು 20 ನಿಮಿಷ ಸಾಕು. 20 ನಿಮಿಷ ಬಿಟ್ಟು ಮಾಮೂಲಿ ತಣ್ಣೀರಲ್ಲಿ ಹೇರ್ ವಾಶ್ ಮಾಡಬೇಕು. ಇದೊಂದು ಮೇಯ್ನ್ ಟಿಪ್ಸು. ಕೂದಲು ಯಾವುದೇ ಕಾರಣಕ್ಕೂ ಉದುರಬಾರ್ದು, ಹೇರ್ ಫಾಲ್ ಜಾಸ್ತಿ ಆಗಬಾರ್ದು. ನಾವೇನಾದರೂ ಹೇರ್ ಪ್ಯಾಕ್ ಹಾಕಿದ್ರೆ ಅಥವಾ ಹೇರ್ ಆಯಿಲ್ ಹಾಕಿದ್ರೆ, ಶಾಂಪೂ ಚೇಂಜ್ ಮಾಡಿದ್ರೆ ಕೂದಲು ಯಾಕೆ ಉದುರುತ್ತೆ ಅಂತಂದರೆ ತುಂಬ ಬಿಸಿ ನೀರನ್ನ ತಲೆಗೆ ಹಾಕಕ್ಕೆ ಹೋಗಬಾರ್ದು, ಅದು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ತಣ್ಣಗಿರೋದು ಏನು ಬೇಡ. ಕೆಲವ್ರಿಗೆ ತುಂಬ ತಣ್ಣಗಿರೋ ನೀರಲ್ಲಿ ಸ್ನಾನ ಮಾಡಿದ್ರೆ ಶೀತ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮೀಡಿಯಮ್ ಹದದಲ್ಲಿ ತುಂಬ ಬೆಚ್ಚಗಿನ ನೀರಲ್ಲಿ ತಲೆಯನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಈ ರೀತಿ ಹೇರ್ ಪ್ಯಾಕ್ ಹಾಕ್ಕೊಂಡು 20 ನಿಮಿಷ ಬಿಟ್ಟು ನೀಟಾಗಿ ತಲೆನ ವಾಶ್ ಮಾಡಿ ಅದನ್ನು ಹಾಗೆ ಡ್ರೈ ಆಗೋಕ್ಕೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಒದ್ದೆ ಕೂದಲನ್ನು ಬಾಚಕ್ಕೆ ಹೋಗಬಾರ್ದು. ಒದ್ದೆ ಕೂದಲನ್ನ ಬಾಚಿದ್ರೆ ತುಂಬಾ ಹೇರ್ ಫಾಲ್ ಆಗುತ್ತೆ. ಹಾಗಾಗಿ ಒದ್ದೆ ಕೂದಲನ್ನ ಬಾಚಕ್ಕೆ ಹೋಗಬಾರ್ದು, ಹಾಗೆ ಡ್ರೈ ಆಗಬೇಕದು. ಅದನ್ನು ನಾವು ಕೈಯಲ್ಲಿ ಕೂಡ ಬಿಡ್ಸಕ್ಕೆ ಹೋಗಬಾರ್ದು, ಏಕೆಂದರೆ ಅದು ಕರ್ಲಿಯಾಗೆ ಅದು ವೆಟ್ಟಾಗಿರುತ್ತೆ. ಹಾಗೆಯೇ ಡ್ರೈ ಮಾಡಿಕೊಂಡ್ರೆ ನಾವು ಕರ್ಲಿಯಾಗೆ ಕೂತಿರುತ್ತೆ ಹೇರು. ಈ ಥರ ಹೇರ್ ಪ್ಯಾಕ್ನ ಸುಮಾರು ವಾರಕ್ಕೆ 3 ದಿನ ಅಥವಾ 2 ದಿನ, ಮ್ಯಾಕ್ಸಿಮಮ್ ವಾರಕ್ಕೆ 2 ದಿನ ಈ ಥರ ಹೇರ್ ಪ್ಯಾಕ್ನ ನೀವು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಸುಮಾರು 3 ತಿಂಗಳಲ್ಲಿ ನಿಮ್ಮ ಕೂದಲು ವೇವಿ ಹೇರ್ ಇದ್ದರೆ ಅಥವಾ ಸ್ಟ್ರೈಟ್ ಹೇರ್ ಇದ್ದರೆ ಅದು ಕರ್ಲಿ ಆಗ್ತಾ ಬರುತ್ತೆ. ನೀವೇ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದೇ ಪ್ರಾಡಕ್ಟ್ ಆದರೂ ಒಂದು ದಿನದಲ್ಲಿ ಅಥವಾ ಅರ್ಧ ಗಂಟೆ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಒಂದೇ ದಿನದಲ್ಲಿ ಕೂದಲು ಬೆಳಿಬೇಕು ಅಂದರೆ ಯಾವುದೂ ಕೂಡ ಬೆಳೆಯೋಲ್ಲ.
3 ತಿಂಗಳು, ಕನಿಷ್ಠ ಪಕ್ಷ 3 ತಿಂಗಳಾದರೂ ಬೇಕೇ ಬೇಕು. 3 ತಿಂಗಳಾದಮೇಲೆ ನಮಗೆ ಎಲ್ಲ ಪ್ರಾಡಕ್ಟದು ನಾವೇನು ಅಪ್ಲೈ ಮಾಡಿರ್ತೀವಿ ಅದರ ರಿಸಲ್ಟ್ ಗೊತ್ತಾಗುತ್ತೆ, ನಮಗೇನು ಅಡ್ಜಸ್ಟ್ ಆಗಿದೆಯೋ ಇಲ್ವೋ ಅನ್ನೋದು 3 ತಿಂಗಳು ಬೇಕೇ ಬೇಕು. ಅದಾದಮೇಲೆ ನಾವು ಪ್ರಾಡಕ್ಟ್ನ ಚೇಂಜ್ ಮಾಡ್ಕೊಳ್ಬೋದು. ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನಾವು ನಾರ್ಮಲಾಗಿ ಯಾವ್ದು ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡ್ಕೊಬೋದು. ಇದು ಒಂದು ಹೇರ್ ಪ್ಯಾಕು. ಈ ಹೇರ್ ಪ್ಯಾಕ್ನ ನೀವು ಕಂಪಲ್ಸರಿ ವಾರಕ್ಕೆ 2 ದಿನ ಟ್ರೈ ಮಾಡಿದ್ರೆ ಖಂಡಿತ ಕರ್ಲಿ ಹೇರ್ ಬಂದೇ ಬರುತ್ತೆ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಇವಾಗ ನಮಗೆ ನಾಳೆ ಫಂಕ್ಷನ್ ಇರುತ್ತೆ, ನಾವು ಹೋಗಿ ಕರ್ಲಿ ಹೇರ್ ಮಾಡಿಸ್ಕೊಂಬರ್ಬೇಕು, ಕರ್ಲಿ ಹೇರ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಮಾಡಿಸ್ಕೊಂಬರೋದಕ್ಕೆ, ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಸಲೂನ್ಗೆ ಹೋಗ್ತೀವಿ. ಇಲ್ಲ ಅಂತಂದರೆ ಮನೇಲೇ ಯಾವುದಾದ್ರೂ ಮಿಷಿನ್ಗಳಿರುತ್ತೆ, ಸ್ಟ್ರೈಟ್ನಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಕರ್ಲಿ ಮಿಷಿನ್ ಆಗಿರ್ಬೋದು, ಅದನ್ನು ಬಳಸ್ತೀವಿ. ಅದಕ್ಕೆ ಹೀಟ್ ಪ್ರೊಟೆಕ್ಟರು ಅಥವಾ ಏನಾದ್ರು ಜೆಲ್ ಯೂಸ್ ಮಾಡ್ತೀವಿ. ಅದರಿಂದ ಹೇರ್ ಫಾಲ್ ಆಗೋ ಸಾಧ್ಯತೆಗಳಿರುತ್ತೆ. ಒಂದಿನ ಖುಷಿಗೋಸ್ಕರ 1-2-3 ದಿನ ಹೇರ್ ಫಾಲ್ ಆಗುತ್ತೆ, ನಮಗೆ ಹಿಂಸೆ ಅನಿಸುತ್ತೆ, ಬೇಡವೇ ಬೇಡ ಈ ಥರ. ಆ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂದು ಯಾವುದೋ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ತೀವಿ ನಾವು. ಅದ್ರ ಬದಲಿಗೆ ನಮ್ಗೆ ಇವಾಗ ಸಡನ್ನಾಗಿ ನಾಳೆನೇ ಫಂಕ್ಷನ್ ಇದೆ, ನಮಗೆ ಬೇಕೇ ಬೇಕು, ಏನು ಮಾಡೋದು? ಯಾವುದೇ ಸ್ಟ್ರೈಟ್ನಿಂಗ್ ಮಿಷಿನ್ ಆಗಲಿ, ಕರ್ಲ್ ಮಿಷಿನ್ ಆಗಲಿ, ಹೇರ್ ಡ್ರೈಯರ್ ಆಗಲಿ ಯೂಸ್ ಮಾಡೋಂಗಿಲ್ಲ. ನ್ಯಾಚುರಲ್ ಆಗಿ ಹೇಗಪ್ಪ ಮಾಡೋದು ಅಂತಂದರೆ ಈ ಟಿಪ್ಸ್ನ ಯೂಸ್ ಮಾಡ್ಬೋದು ನೀವು. ಅದೇನಂತಂದರೆ ಫ್ಲಕ್ಸೀಡ್, ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅಗಸೆ ಬೀಜದ್ದು ಹೇರ್ ಪ್ಯಾಕ್ನ ಇವಾಗ ಹೇಳಿದೆ. ಅದೇ ಅಗಸೆ ಬೀಜನ ಯಾವುದೇ ರೀತಿ ನೆನೆಸೋಷ್ಟಿಲ್ಲ, ಏನೂ ಇಲ್ಲ, ಸಡನ್ನಾಗಿ ಬೇಕು ನಮಗೆ ಅಂತಂದಾಗ ಅದೇ ಅಗಸೆ ಬೀಜನ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಒಂದೇ ಒಂದು ಗ್ಲಾಸ್ ಆಗೋಷ್ಟು, ಅಂದರೆ ನಾವು ಕಾಫಿ ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದೇ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದನ್ನ. ಅಗಸೆ ಬೀಜ ಜಿಗುಟು ಅಂದರೆ ಸ್ವಲ್ಪ ಅಂಟಂಟು ಇರೋ ಕಾರಣ ಅದು ಜಲ್ಲಾಗಿ ಕನ್ವರ್ಟ್ ಆಗುತ್ತೆ. ನಾವು ಕುದಿಸ್ತಾ ಹೋದಷ್ಟು ಜಲ್ಲಾಗಿ ಕನ್ವರ್ಟ್ ಆಗುತ್ತೆ. ಅದು 3 ನಿಮಿಷ ಕುದ್ದ ನಂತರ ಇಮ್ಮಿಡಿಯೇಟ್ ಅದನ್ನು ಸೋದಿಸ್ಬೇಕಾಗುತ್ತೆ. ನಾವು ವೆಯ್ಟ್ ಮಾಡಿ ತಣ್ಣ ಆದಮೇಲೆ ಸೋದಿಸಿದ್ರೆ ಅದು ಬರೋದಿಲ್ಲ, ಯಾಕೆಂದರೆ ಆಲ್ರೆಡಿ ಆ ಜಲ್ಲಿಗೆ ತಿರ್ಗಾ ಬೀಜ ಎಲ್ಲ ಅಂಟ್ಕೊಂಡು ತಿರ್ಗಾ ಅದು ಬೇರೆ ಥರನೇ ಆಗುತ್ತೆ. ಹಾಗಾಗಿ ಇಮ್ಮಿಡಿಯೇಟ್ ಸೋದಿಸ್ಬಿಟ್ಟು ಆ ಜಲ್ನ ಬಿಸಿ ಇರುವಾಗಲೇ ಹಚ್ಚಕ್ಕೆ ಹೋಗ್ಬಾರ್ದು. ಆ ಜಲ್ನ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ಅದಾದಮೇಲೆ ನಾವು ನಾರ್ಮಲಾಗಿ ಹೇರ್ ವಾಶ್ ಮಾಡಿದ್ಮೇಲೆ ನಾವು ಯಾವ ಶಾಂಪು ಯೂಸ್ ಮಾಡ್ತೀವಿ, ಯಾವ ಆಯಿಲ್ ಯೂಸ್ ಮಾಡ್ತೀವಿ ಅದು ಮ್ಯಾಟ್ರಲ್ಲ. ಆ ಹೇರ್ ವಾಶ್ ಆದಮೇಲೆ ಈ ಜೆಲ್ನ ಅಪ್ಲೈ ಮಾಡಬೇಕು. ನಾವೇನು ತಯಾರಿ ಮಾಡ್ಕೊಂಡಿರ್ತೀವಿ ಜೆಲ್ ಇರುತ್ತಲ್ಲ, ಆ ಜೆಲ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವಾಗ ಅದನ್ನು ಪೂರ್ತಿ ಕೈಯಲ್ಲಿ ಬಿಡಿಸ್ತಾ ಹೋಗ್ಬಾರ್ದು, ಜಸ್ಟ್ ಹಂಗೆ ಟಚ್ ಮಾಡಿ ಹಂಗೆ ಅಪ್ಲೈ ಮಾಡಬೇಕು ಹೇರ್ಗೆ. ಸ್ವಲ್ಪ ವೆಟ್ಟಿರೋವಾಗಲೇ, ಕೂದಲು ಸ್ವಲ್ಪ ಒದ್ದೆ ಇರುವಾಗಲೇ ಈ ರೀತಿಯಾಗಿ ಜೆಲ್ನ ಅಪ್ಲೈ ಮಾಡಿ ಸುಮಾರು ಒಂದು 10 ನಿಮಿಷ ಅದನ್ನು ಹಾಗೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ನೀವು ಹೇರ್ ಡ್ರೈಯರ್ ಯೂಸ್ ಮಾಡೋಂಗಿಲ್ಲ, ಬೇಕಾದರೆ ಫ್ಯಾನಲ್ಲಿ ಅಥವಾ ಹೊರಗಡೆ ಬಿಸಿಲಲ್ಲಿ ಯೂಸ್ ಡ್ರೈ ಮಾಡಿದ್ರೆ ತುಂಬಾ ಉಪಯೋಗ ಇರುತ್ತೆ. ಹಾಗಾಗಿ ಅದನ್ನು ಹಾಗೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಅದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಕರ್ಲಿ ಹೇರ್ ಖಂಡಿತ ಆಗಿರುತ್ತೆ. ನೀವು ಹೀಗೆ ಅಂದರೆ ಬಾಚಕ್ಕೆ ಹೋಗ್ಬಾರ್ದು, ನಾವು ಜೆಲ್ ಹಚ್ಚಿದ್ಮೇಲೆ ಬಾಚಕ್ಕೆ ಹೋಗ್ಬಾರ್ದು ಇಮ್ಮಿಡಿಯೇಟು. ಅದು ಪೂರ್ತಿ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದಮೇಲೂ ಕೂಡ ಅದನ್ನು ಬಾಚಕ್ಕೆ ಹೋಗ್ಬಾರ್ದು. ಅದು ಹೇಗೆ ಕರ್ಲಿಯಾಗಿ ನಿಂತಿರುತ್ತೋ ಹಾಗೆಯೇ ಕೈಯಲ್ಲಿ ಹೀಗೆ ಸುಮ್ಮನೆ ಟಚ್ ಮಾಡಿಬಿಟ್ಟು ನಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ನ ನಾವು ಮಾಡ್ಕೊಬೋದು. ಇಲ್ಲ ಅಂತಂದರೆ ಹಾಗೆ ಲೂಸರ್ ಬಿಟ್ಕೊಳೋದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಕರ್ಲಿ ಹೇರು ಖಂಡಿತ ಬಂದಿರುತ್ತೆ. ನೀವು ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ, ನಾನು ಹೇಳಿದ್ದು ನಿಜಾನ ಸುಳ್ಳು ಅಂತಂದ್ಬಿಟ್ಟು ಜಸ್ಟ್ 1 ಟೈಮ್ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇಮ್ಮಿಡಿಯೇಟ್ ನಮಗೆ ಕರ್ಲಿ ಹೇರ್ ಬೇಕು, ಇವಾಗ ಫಂಕ್ಷನ್ ಇದೆ, ಸಂಜೆ ಫಂಕ್ಷನ್ ಇದೆ, ಇಲ್ಲಾಂದರೆ ನಾಳೆ ಫಂಕ್ಷನ್ ಇದೆ ಅನ್ನುವಾಗ ಇಮ್ಮಿಡಿಯೇಟ್ ಈ ರೀತಿ ನಾವು ಮಾಡ್ಕೊಬೋದು. ಯಾವುದೇ ರೀತಿ ಕರ್ಲ್ ಮಿಷಿನ್ ಆಗಲಿ ಅಥವಾ ಹೇರ್ ಪ್ರಾಡಕ್ಟ್ಗಳಾಗಲಿ ಜೆಲ್ಗಳಾಗಲಿ ಯೂಸ್ ಮಾಡ್ದೇ ಮನೇಲೇ ಇರುವ ಅಗಸೆ ಬೀಜದ ಜೆಲ್ಲಿಂದ ಈ ರೀತಿಯಾಗಿ ಕರ್ಲ್ ಹೇರ್ನ ನಾವು ಮಾಡ್ಕೊಬೋದು. ನೀವು ಈ ರೀತಿ ಜೆಲ್ಲು, ನಾನು ಹೇಳಿದ್ದು ಹೇರ್ ಪ್ಯಾಕ್ನ ಹಾಕೋದಕ್ಕೆ ಕೆಲವರಿಗೆ ಟೈಮ್ ಇರೋದಿಲ್ಲ, ಯಾಕೆಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋರು ಇರ್ತಾರೆ ಅಥವಾ ಅವ್ರಿಗೆ ಏನಾದರೂ ಒಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಆ ಮಧ್ಯದಲ್ಲಿ ಈ ರೀತಿ ಹೇರ್ ಪ್ಯಾಕ್ ಹಾಕೋದಕ್ಕೆ ಆಗೋದೇ ಇಲ್ಲ, ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು ಅದೆಲ್ಲ ಮಾಡ್ತಿರ್ತಾರೆ. ಅದ್ರ ಬದಲಿಗೆ ಹೇರ್ ಪ್ಯಾಕ್ ಏನು ಬೇಡ, ನಮಗೆ ನ್ಯಾಚುರಲ್ ಆಗಿ ಕರ್ಲ್ ಬೇಕು, ಜಸ್ಟ್ ಏನಾದರೂ ಒಂದು ಜೆಲ್ ಥರ ಯೂಸ್ ಮಾಡ್ಕೊಂಡು ಕರ್ಲ್ ಥರ ಮಾಡ್ಕೋಬೇಕು ಅನ್ನೋರಿಗೆ ಈ ರೀತಿ ನೀವು ಜೆಲ್ನ ಮಾಡಿಟ್ಕೊಬೋದು. ವಾರಕ್ಕೆ 2-3 ಸತಿ ನಾವು ಯಾವಾಗ ಹೇರ್ ವಾಶ್ ಮಾಡ್ತೀವೋ ಅದಾದಮೇಲೆ ಅದೇ ಒದ್ದೆ ಕೂದಲಿಗೆ ಈ ರೀತಿಯಾಗಿ ಜೆಲ್ನ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಕರ್ಲಿ ಹೇರ್ ಬಂದೇ ಬರುತ್ತೆ. ಈ ರೀತಿ ನಾವು ಒಂದು 3 ತಿಂಗಳು ಅಥವಾ ಕಂಟಿನ್ಯೂಸ್ ಹಾಕ್ತಾನೆ ಇದ್ದರೆ, ನೀವು ಲೈಫ್ ಲಾಂಗ್ ಹಾಕ್ತಾನೆ ಇದ್ದರೆ ಅದು ಕರ್ಲಿ ಹೇರಲ್ಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ವೇವಿ ಹೇರ್ ಬರೋದಿಲ್ಲ, ಸ್ಟ್ರೈಟ್ ಹೇರ್ ಬರೋದಿಲ್ಲ. ತುಂಬ ಚೆನ್ನಾಗಿ ಕರ್ಲ್ ಹೇರ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಇದೊಂದು ಅಗಸೆ ಬೀಜದ ಜೆಲ್ಲಿಂದ ನಾವು ಕರ್ಲ್ ಹೇರ್ನ ಮಾಡ್ಕೊಬೋದು.
ನಾನು ಕೂಡ ಇದೇ ರೀತಿ ಕರ್ಲ್ ಹೇರ್ ಬರೋದಕ್ಕೆ ಈ ಅಗಸೆ ಬೀಜದ ಜೆಲ್ನ ನಾನು ಉಪಯೋಗಿಸ್ಕೊಂಡು ನಾನು ಯಾವುದೇ ರೀತಿ ಬಾಚೋದಿಲ್ಲ, ಅದನ್ನು ಹಾಗೆ ಕರ್ಲಿಯಾಗಿ ಡ್ರೈ ಮಾಡಿಕೊಂಡು ನಾನು ಯೂಸ್ ಮಾಡ್ತಿದ್ದೀನಿ. ಸುಮಾರು 1 ವರ್ಷದಿಂದ ನಾನು ಯೂಸ್ ಮಾಡ್ತಿದ್ದೀನಿ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಹೇಳೋದ್ರಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ಹೇಳೋ ಕಮೆಂಟನ್ನು ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಅದನ್ನು ಸರಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.